ನಿಮ್ಮ ಮೊದಲನೇ ಪ್ರಶ್ನೆ, ಪೊಲೀಸ್ ಸಿಬ್ಬಂದಿ ಕರ್ತವ್ಯದಲ್ಲಿರುವಾಗ ಪ್ರಮುಖವಾಗಿ ಪಾಲಿಸಬೇಕಾದ ಮೌಲ್ಯ ಯಾವುದು? ಆಪ್ಷನ್ ಎ ಪಕ್ಷಪಾತ, ಆಪ್ಷನ್ ಬಿ ಪ್ರಾಮಾಣಿಕತೆ ಮತ್ತು ಶಿಸ್ತು, ಆಪ್ಷನ್ ಸಿ ವೈಯಕ್ತಿಕ ಲಾಭ, ಆಪ್ಷನ್ ಡಿ ರಾಜಕೀಯ ಬೆಂಬಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಾಮಾಣಿಕತೆ ಮತ್ತು ಶಿಸ್ತು ಆಗಿರುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ ಎಸಿಪಿ ಎಂದರೆ ಏನು? ಆಪ್ಷನ್ ಎ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಆಪ್ಷನ್ ಬಿ ಅಡಿಷನಲ್ ಕಂಟ್ರೋಲರ್ ಆಫ್ ಪೊಲೀಸ್, ಆಪ್ಷನ್ ಸಿ ಅಸಿಸ್ಟೆಂಟ್ ಸೆಂಟ್ರಲ್ ಪೊಲೀಸ್, ಆಪ್ಷನ್ ಡಿ ಏರಿಯಾ ಕಮಿಷನರ್ ಆಫ್ ಪೊಲೀಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿರುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ ಡಿಎಸ್ಪಿ ಎಂದರೆ ಏನು? ಆಪ್ಷನ್ ಎ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಪ್ಷನ್ ಬಿ ಡಿಸ್ಟ್ರಿಕ್ಟ್ ಸೆಕ್ಯೂರಿಟಿ ಪೊಲೀಸ್, ಆಪ್ಷನ್ ಸಿ ಡೈರೆಕ್ಟರ್ ಆಫ್ ಸ್ಟೇಟ್ ಪೊಲೀಸ್, ಆಪ್ಷನ್ ಡಿ ಡೆಪ್ಯೂಟಿ ಸ್ಟೇಟ್ ಪೊಲೀಸ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರುತ್ತದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ ಪಿಎಸ್ಐ ಎಂದರೆ ಏನು? ಆಪ್ಷನ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಆಪ್ಷನ್ ಬಿ ಪೊಲೀಸ್ ಸೀನಿಯರ್ ಇನ್ಸ್ಪೆಕ್ಟರ್, ಆಪ್ಷನ್ ಸಿ ಪಬ್ಲಿಕ್ ಸರ್ವಿಸ್ ಇನ್ಸ್ಪೆಕ್ಟರ್, ಆಪ್ಷನ್ ಡಿ ಪೊಲೀಸ್ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುತ್ತದೆ. ನಿಮ್ಮ ಐದನೇ ಪ್ರಶ್ನೆ, ಎಫ್ಐಆರ್ ಅನ್ನು ಸಾಮಾನ್ಯವಾಗಿ ಯಾರು ದಾಖಲಿಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ನ್ಯಾಯಾಧೀಶರು, ಆಪ್ಷನ್ ಬಿ ಪೊಲೀಸ್ ಅಧಿಕಾರಿ, ಆಪ್ಷನ್ ಸಿ ಜಿಲ್ಲಾಧಿಕಾರಿ, ಆಪ್ಷನ್ ಡಿ ವಕೀಲರು. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪೊಲೀಸ್ ಅಧಿಕಾರಿ ಆಗಿರುತ್ತದೆ. ನಿಮ್ಮ ಆರನೇ ಪ್ರಶ್ನೆ, ಪೊಲೀಸ್ ಇಲಾಖೆಯ ಪ್ರಮುಖ ಉದ್ದೇಶ ಯಾವುದು? ಆಪ್ಷನ್ ಎ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಆಪ್ಷನ್ ಬಿ ವ್ಯಾಪಾರ ನಡೆಸುವುದು, ಆಪ್ಷನ್ ಸಿ ತೆರಿಗೆ ಸಂಗ್ರಹಿಸುವುದು, ಆಪ್ಷನ್ ಡಿ ಚುನಾವಣೆ ನಡೆಸುವುದು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾನೂನು ಸುವ್ಯವಸ್ಥೆ ಕಾಪಾಡುವುದು. ನಿಮ್ಮ ಮುಂದಿನ ಪ್ರಶ್ನೆ, ಎಸ್ಪಿ ಎಂದರೆ ಏನು? ಆಪ್ಷನ್ ಎ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಪ್ಷನ್ ಬಿ ಸೀನಿಯರ್ ಪೊಲೀಸ್, ಆಪ್ಷನ್ ಸಿ ಸ್ಪೆಷಲ್ ಪೊಲೀಸ್, ಆಪ್ಷನ್ ಡಿ ಸೆಕ್ಯೂರಿಟಿ ಪೊಲೀಸ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಪೊಲೀಸ್ ಮುಖ್ಯಸ್ಥರು ಯಾರು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಪೊಲೀಸ್ ಆಯುಕ್ತರು, ಆಪ್ಷನ್ ಬಿ ಡಿಜಿಪಿ, ಆಪ್ಷನ್ ಸಿ ಜಿಲ್ಲಾಧಿಕಾರಿ, ಆಪ್ಷನ್ ಡಿ ಎಸ್ಪಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಜಿಪಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಪೊಲೀಸ್ ಇಲಾಖೆಯಲ್ಲಿ ಬೀಟ್ ಎಂದರೆ ಏನು? ಆಪ್ಷನ್ ಎ ಶಸ್ತ್ರಾಸ್ತ್ರ, ಆಪ್ಷನ್ ಬಿ ಗಸ್ತು ಪ್ರದೇಶ, ಆಪ್ಷನ್ ಸಿ ಪೊಲೀಸ್ ವಾಹನ, ಆಪ್ಷನ್ ಡಿ ಪೊಲೀಸ್ ಕಚೇರಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗಸ್ತು ಪ್ರದೇಶ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಐಪಿಸಿ ಎಂದರೆ ಏನು? ಆಪ್ಷನ್ ಎ ಇಂಡಿಯನ್ ಪೆನಲ್ ಕೋಡ್, ಆಪ್ಷನ್ ಬಿ ಇಂಡಿಯನ್ ಪೊಲೀಸ್ ಕೋಡ್, ಆಪ್ಷನ್ ಸಿ ಇಂಟರ್ನಲ್ ಪೊಲೀಸ್ ಕೋಡ್, ಆಪ್ಷನ್ ಡಿ ಇಂಡಿಯನ್ ಪ್ರೊಟೆಕ್ಷನ್ ಕೋಡ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಂಡಿಯನ್ ಪೆನಲ್ ಕೋಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಯಾವ ವರ್ಗಕ್ಕೆ ಸೇರಿದೆ? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ ಗೆಜೆಟೆಡ್, ಆಪ್ಷನ್ ಬಿ ನಾನ್ ಗೆಜೆಟೆಡ್, ಆಪ್ಷನ್ ಸಿ ಪ್ರಥಮ ದರ್ಜೆ, ಆಪ್ಷನ್ ಡಿ ವಿಶೇಷ ದರ್ಜೆ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನಾನ್ ಗೆಜೆಟೆಡ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಡಿಜಿಪಿ ಎಂದರೆ ಏನು? ಆಪ್ಷನ್ಸ್ ಎ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಆಪ್ಷನ್ ಬಿ ಡಿಸ್ಟ್ರಿಕ್ಟ್ ಜನರಲ್ ಪೊಲೀಸ್, ಆಪ್ಷನ್ ಸಿ ಡೆಪ್ಯೂಟಿ ಜನರಲ್ ಪೊಲೀಸ್, ಆಪ್ಷನ್ ಡಿ ಡೈರೆಕ್ಟರ್ ಗೌರ್ಮೆಂಟ್ ಪೊಲೀಸ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಬಂಧನಕ್ಕೊಳಗಾದ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಎಷ್ಟು ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು? ನಿಮ್ಮ ಆಪ್ಷನ್ಸ್ಗಳು ಆಪ್ಷನ್ ಎ
12 ಗಂಟೆ, ಆಪ್ಷನ್ ಬಿ 24 ಗಂಟೆ, ಆಪ್ಷನ್ ಸಿ 36 ಗಂಟೆ, ಆಪ್ಷನ್ ಡಿ 48 ಗಂಟೆ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 24 ಗಂಟೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕಾನ್ಸ್ಟೇಬಲ್, ಆಪ್ಷನ್ ಬಿ ಹೆಡ್ ಕಾನ್ಸ್ಟೇಬಲ್, ಆಪ್ಷನ್ ಸಿ ಪೊಲೀಸ್ ಇನ್ಸ್ಪೆಕ್ಟರ್ ಬ್ರಾಕೆಟಲ್ಲಿ SHO ಅಂತ ಇದೆ ನೋಡಿ, ಅದೇನೆ ಆಪ್ಷನ್ ಡಿ DGP. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಕರ್ನಾಟಕ ರಾಜ್ಯ ಪೊಲೀಸ್ ಧ್ಯೇಯವಾಕ್ಯ ಯಾವುದು? ಆಪ್ಷನ್ ಎ ಸತ್ಯಮೇವ ಜಯತೆ, ಆಪ್ಷನ್ ಬಿ ಸೇವೆಯೇ ನಮ್ಮ ಧ್ಯೇಯ, ಆಪ್ಷನ್ ಸಿ ಸತ್ಯಮೇವ ಜಯತೆ ಸೇವೆ ಭದ್ರತೆ ಮತ್ತು ನ್ಯಾಯ, ಆಪ್ಷನ್ ಡಿ ದೇಶ ಸೇವೆ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸತ್ಯಮೇವ ಜಯತೆ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಈ ಪ್ರಶ್ನೆಯನ್ನು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು, ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, CRPC ಎಂಬುದರ ಪೂರ್ಣ ರೂಪ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಆಪ್ಷನ್ ಬಿ ಕ್ರೈಮ್ ಪ್ರಿವೆನ್ಷನ್ ಕೋಡ್, ಆಪ್ಷನ್ ಸಿ ಕ್ರಿಮಿನಲ್ ಪ್ರೊಟೆಕ್ಷನ್ ಕೋಡ್, ಆಪ್ಷನ್ ಡಿ ಕೋರ್ಟ್ ಪ್ರೊಸೀಜರ್ ಕೋಡ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ಪಟ್ಟಿಗೆ ಸೇರಿದೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕೇಂದ್ರ ಪಟ್ಟಿ, ಆಪ್ಷನ್ ಬಿ ರಾಜ್ಯ ಪಟ್ಟಿ, ಆಪ್ಷನ್ ಸಿ ಸಮವರ್ತಿ ಪಟ್ಟಿ, ಆಪ್ಷನ್ ಡಿ ಉಳಿದ ಅಧಿಕಾರಿಗಳ ಪಟ್ಟಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಾಜ್ಯ ಪಟ್ಟಿ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಪೊಲೀಸ್ ಇಲಾಖೆಯ ಮುಖ್ಯ ಕರ್ತವ್ಯ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ತೆರಿಗೆ ಸಂಗ್ರಹಿಸುವುದು, ಆಪ್ಷನ್ ಬಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು, ಆಪ್ಷನ್ ಸಿ ರಸ್ತೆ ನಿರ್ಮಾಣ, ಆಪ್ಷನ್ ಡಿ ಶಿಕ್ಷಣ ನೀಡುವುದು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತೀಯ ದಂಡ ಸಂಹಿತೆ IPC ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ 1857, ಆಪ್ಷನ್ ಬಿ 1860, ಆಪ್ಷನ್ ಸಿ 1862, ಆಪ್ಷನ್ ಡಿ 1872. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ 1862 ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, FIR ಎಂಬುದರ ಪೂರ್ಣ ರೂಪ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಆಪ್ಷನ್ ಬಿ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಆಪ್ಷನ್ ಸಿ ಫಸ್ಟ್ ಎನ್ಕ್ವೈರಿ ರಿಪೋರ್ಟ್, ಆಪ್ಷನ್ ಡಿ ಫೀಲ್ಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಕೋಲ್ಕತ್ತಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ವಿಕ್ರಮ ಸಂವತ್, ಆಪ್ಷನ್ ಬಿ ಶಕನ್ ಸಂವತ್, ಆಪ್ಷನ್ ಸಿ ಗ್ರೆಗೋರಿಯನ್, ಆಪ್ಷನ್ ಡಿ ಹಿಜ್ರಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಶಕ ಸಂವತ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಯ ಅತಿದೊಡ್ಡ ಮಹಾಸಾಗರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ ಸಿ ಪ್ರಶಾಂತ ಮಹಾಸಾಗರ, ಆಪ್ಷನ್ ಡಿ ಆರ್ಕ್ಟಿಕ್ ಮಹಾಸಾಗರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶಾಂತ ಮಹಾಸಾಗರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಂವಿಧಾನದ 370ನೇ ವಿಧಿ ಯಾವ ರಾಜ್ಯಕ್ಕೆ ಸಂಬಂಧಿಸಿತ್ತು? ನಿಮ್ಮ ಆಯ್ಕೆಗಳು: ಆಪ್ಷನ್ಸ್ ಎ ಪಂಜಾಬ್, ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಅಸ್ಸಾಂ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಮ್ಮು ಮತ್ತು ಕಾಶ್ಮೀರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು?
ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕೃಷ್ಣರಾಜಸಾಗರ, ಆಪ್ಷನ್ ಬಿ ಬಾಕ್ರಾನಾಂಗಲ್, ಆಪ್ಷನ್ ಸಿ ಹಿರಾಕುಡ್, ಆಪ್ಷನ್ ಡಿ ಸರ್ದಾರ್ ಸರೋವರ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಾಕ್ರಾನಾಂಗಲ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ರಿಕೆಟ್ಸ್, ಆಪ್ಷನ್ ಬಿ ಸ್ಕರ್ವಿ, ಆಪ್ಷನ್ ಸಿ ಬೆರಿಬೆರಿ, ಆಪ್ಷನ್ ಡಿ ರಾತ್ರಿ ಕುರುಡುತನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಕರ್ವಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಆನೆ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ಗಂಡಬೇರುಂಡ, ಆಪ್ಷನ್ ಡಿ ಭಾರತೀಯ ಆನೆ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಭಾರತೀಯ ಆನೆ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಮೊದಲ ಗೃಹ ಸಚಿವರು ಯಾರು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಜವಾಹರಲಾಲ್ ನೆಹರು, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರಧ್ವಜದ ಮಧ್ಯದಲ್ಲಿರುವ ಚಕ್ರವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಧರ್ಮಚಕ್ರ, ಆಪ್ಷನ್ ಬಿ ಅಶೋಕ ಚಕ್ರ, ಆಪ್ಷನ್ ಸಿ ನೀಲಿ ಚಕ್ರ, ಆಪ್ಷನ್ ಡಿ ಸುದರ್ಶನ ಚಕ್ರ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಶೋಕ ಚಕ್ರ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಶಾರ್ಕ್, ಆಪ್ಷನ್ ಬಿ ನೀಲಿತಿಮಿಂಗಿಲ, ಆಪ್ಷನ್ ಸಿ ಗಂಗಾ ಡಾಲ್ಫಿನ್, ಆಪ್ಷನ್ ಡಿ ಮೊಸಳೆ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಗಂಗಾ ಡಾಲ್ಫಿನ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಕಿರಣ್ ಬೇಡಿ, ಆಪ್ಷನ್ ಬಿ ಅಣ್ಣಾ ರಾಜಂ ಮೆಹ್ಲೋತ್ರಾ, ಆಪ್ಷನ್ ಸಿ ಪ್ರತಿಭಾ ಪಾಟೀಲ್, ಆಪ್ಷನ್ ಡಿ ಫಾತಿಮಾ ಬೀಬಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕಿರಣ್ ಬೇಡಿ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಮಾನವ ದೇಹದ ಅತಿದೊಡ್ಡ ಗ್ರಂಥಿ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಮೇದೋಜೀರಕ ಗ್ರಂಥಿ, ಆಪ್ಷನ್ ಬಿ ಯಕೃತ್, ಆಪ್ಷನ್ ಸಿ ಥೈರಾಯ್ಡ್, ಆಪ್ಷನ್ ಡಿ ಪಿಟ್ಯುಟರಿ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಯಕೃತ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು? ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಕೆನರಾ ಬ್ಯಾಂಕ್, ಆಪ್ಷನ್ ಬಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಡಿ ಬ್ಯಾಂಕ್ ಆಫ್ ಬರೋಡಾ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ: ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೊಳಿಸಿದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ರಾಜಸ್ಥಾನ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಾಜಸ್ಥಾನ್ ಆಗಿರುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ನಾನಿವತ್ತು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ಸಬ್ಜೆಕ್ಟು ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ಆ ಥರ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.